ಒಬ್ಬ ಉಪಮುಖ್ಯಮಂತ್ರಿ ಮಾತಾಡೋ ಭಾಷೆಗಳು ಮಾದೇ ಮಾಡ್ತೀವಿ ಏನಂದ್ರ ನಮ್ಮ ತುಮಕೂರು ಜಿಲ್ಲೆ ಯಾರು ಕಾಂಗ್ರೆಸ್ ನಡೆಸತ್ತಿರ್ಬೋದು ಅಷ್ಟೇ. ಬಿಜೆಪಿ ದಳ ಗಂಡಸ್ತಾನ ಇನ್ನೂ ಇದೆ, ಬಿಜೆಪಿ ದಳದವ್ರಿಗೆ ಇನ್ನೂ ಗಂಡಸ್ತಾನ ಇದೆ, ನಮ್ಮ ರೈತರ ಶಕ್ತಿ ಇದೆ. ಯಾರೋ 4 ಜನ ಲೀಡ್ರಿಗೆ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ನಡೆಸಕ್ ಹೋಗಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ, ಯಾರೇ ಮಾತಾಡ್ತೀವಿ? ಒಂದು ಹೇಳ್ತೀನಿ ಕೇಳಿ, ಜನ ರಾಜಣ್ಣ ಅಧಿಕಾರ ಕರ್ಕೊಂಡು ಏನು ಸ್ಟೇಟ್ಮೆಂಟ್ ಮಾಡೋದು, ಅವನು ಕರ್ಕೊಂಡು ಜೊತೆಗೆ ಬರ್ತಾರೆ, ತುಂಬಾ ಜನ ಬರ್ತಾರೆ. ಏನಾಗಿದೆ, ವೈಯಕ್ತಿಕವಾಗಿ ತಪ್ಪಿಗೆ ಒಂದು ಮಾತು ಹೇಳ್ತೀನಿ. ನಾವು ತುರುವೇಕೆರೆ ನೀರಿನಿಂದ ಲಾಸ್ ಏನಿಲ್ಲ, ನಮಗೆ NBC ನೀರು ಬರೋದು. ನಮ್ಮ ಚಿಂತನೆ ನಮಗೆ CS-ಪುರ ಲಾಸ್ ಆಗುತ್ತೆ. ಅಲ್ಲಿ ಏನ್ ಹೇಳ್ಬೇಕು, ನಾವೀಗ CS-ಪುರ ಒಂದು ಮುಖ್ಯ ಅಲ್ಲ, ಇಡೀ ಜಿಲ್ಲೆ ಮುಖ್ಯ. ಜಿಲ್ಲೆ ಇವತ್ತು ನಮ್ಮಲ್ಲಿ ಸುಮಾರು 70-80 ಕೋಟಿಗೆಲ್ಲ ಅಡಿಕೆ ಮಾಡಿದ್ದೀವಿ. ಅದು ನಿಮ್ಮ ಶ್ರಮ. ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. 50,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. 50,000 ಜನರಿಗೆ ಅದರ ತಯಾರಿಯನ್ನು ಇಟ್ಟುಕೊಂಡು 1,00,000 ಜನರಿಗೆ ಆಗುವಷ್ಟು ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ತೆಲಂಗಾಣದಿಂದ, ತಮಿಳುನಾಡಿನಿಂದ ಮತ್ತು ಕೇರಳದ ಕೆಲವು ಭಾಗದಿಂದ ಮಠಾಧಿಪತಿಗಳು ಈ ಐತಿಹಾಸಿಕ ಒಂದು ನಿರ್ಣಯಾತ್ಮಕ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಈ ನಾಡಿನ ಜನತೆಗೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರತಿಯೊಂದು ಒಳಪಂಗಡದ ಜನಾಂಗಕ್ಕೆ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಸಮಾಜದ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ರಂಗಗಳಲ್ಲಿ ನಿಮ್ಮನ್ನು ನೀವು ಬಲಿಷ್ಠಗೊಳಿಸಿಕೊಳ್ಬೇಕಾದ್ರೆ ಏಕತೆಯನ್ನು ತೋರಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನು ಸಮಾಜದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ.